ಇವತ್ತು ಅನಾಲಿಟಿಕಲ್ ಮೀ ಚಾನೆಲಿನಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮಾದರಿ ಪತ್ರಿಕೆ 2ರ ಕೆಲವು ಪ್ರಶ್ನೆಗಳನ್ನು ನೋಡುವ. 1 ಅಂಕ ಮತ್ತು 2 ಅಂಕಗಳದ್ದು ನೋಡುವ. 1ನೇ ಪ್ರಶ್ನೆ, ಚಿತ್ರದಲ್ಲಿ ಪಿ ಎಂದು ಗುರುತಿಸಿರುವ ಸಾಧನ ಯಾವುದು? ಉತ್ತರ ಯಾವುದು? ರಿಯೋಸ್ಟಾಟ್. ಹಾಗಿದ್ರೆ ಅಮ್ಮೀಟರ್ ಇದರದ್ದು ಈ ರೀತಿಯ ಸಂಕೇತ ಇರ್ತದೆ, ಎ ಬರ್ದು ಈ ರೀತಿ ಇರ್ತದೆ. ಬಲ್ಬಿನದ್ದು ಈ ರೀತಿಯ ಸಂಕೇತ ಕಾಣಿಸ್ತದೆ. ವೋಲ್ಟ್ ಮೀಟರಿನದ್ದು ಈ ರೀತಿಯ ಸಂಕೇತ ಇರ್ತದೆ, ವಿ ಅನ್ನುವಂತಹ ಸಂಕೇತ ಇರ್ತದೆ. 2ನೇ ಪ್ರಶ್ನೆ, ಇವುಗಳಲ್ಲಿ ಸೂರ್ಯನ ಬೆಳಕಿನಿಂದ ನಡೆಯುವ ರಾಸಾಯನಿಕ ಕ್ರಿಯೆ. ಸೂರ್ಯನ ಬೆಳಕಿನಿಂದ ಯಾವುದು ಕ್ರಿಯೆ ನಡೆಯುವಂಥದ್ದು? ಇಲ್ಲಿ ಸಿ ನಿಮ್ಮ ಆಪ್ಷನ್. ಇಲ್ಲಿ ಸಿಲ್ವರ್ ಬ್ರೋಮೈಡ್ ಇದು ವಿಭಜನೆಯಾಗಿ ಸೂರ್ಯನ ಬೆಳಕಿನಲ್ಲಿ ವಿಭಜನೆಯಾಗಿ ಸಿಲ್ವರ್ ಮತ್ತೆ ಬ್ರೋಮಿನ್ ಬಿಡುಗಡೆ ಆಗ್ತದೆ. ಇದೇ ರೀತಿ ನಡೆಯುವಂತಹ ಇನ್ನೊಂದು ಕ್ರಿಯೆ ಅಂದ್ರೆ ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಕ್ಲೋರೈಡ್ ಅನ್ನು ಕೂಡ ನೀವು ಬಿಸಿಲಲ್ಲಿ ಇಟ್ಟಾಗ ಸಿಲ್ವರ್ ಮತ್ತು ಕ್ಲೋರಿನ್ ಬಿಡುಗಡೆ ಆಗ್ತದೆ. ನೆಕ್ಸ್ಟ್, ಬಳಸಿದ ಕಾಗದದ ಲಕೋಟೆಗಳ ನಿರ್ವಹಣಾ ವಿಧಾನವನ್ನು ನಾವು ಮರುಬಳಕೆ ಅಂತ ಹೇಳ್ತೇವೆ. ಇಂಧನಗಳ ನಿರ್ವಹಣಾ ವಿಧಾನವನ್ನು ಏನು ಅಂತ ಕರೀತಾರೆ ಅಂತ ಇಲ್ಲಿ ಬ್ಲಾಂಕ್ ಇದ್ದಲ್ಲಿ ನೀವು ಬರಿಬೇಕು. ಯಾವುದು? ಮಿತ ಬಳಕೆ. 4ನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ಸುರುಳಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ, ಸುರುಳಿಯ ತ್ರಿಜ್ಯವನ್ನು ಹೆಚ್ಚಿಸಬೇಕು. ತ್ರಿಜ್ಯ ಹೆಚ್ಚಿಸಿದ್ರೆ ಏನಾಗ್ತದೆ? ಅದರ ಕಾಂತಕ್ಷೇತ್ರಗಳು ದೂರ ದೂರ ಹೋಗ್ತದೆ. ಸುರುಳಿಯನ್ನು ನೇರ ತಂತಿಯನ್ನಾಗಿ ಪರಿವರ್ತಿಸಬೇಕು. ಇಲ್ಲಿ ಕೂಡ ಕಾಂತಕ್ಷೇತ್ರ ಬರೇ ಒಂದು ತಂತಿಯ ಸುತ್ತ ಇರ್ತದೆ. ಹಾಗಾದ್ರೆ ಆನ್ಸರ್ ಯಾವುದು? ಸುರುಳಿಯ ತ್ರಿಜ್ಯವನ್ನು ಕಡಿಮೆ ಮಾಡಬೇಕು. ಇದು ಸರಿಯಾದ ಆನ್ಸರ್. ಸುರುಳಿಯ ತ್ರಿಜ್ಯ ಕಡಿಮೆ ಮಾಡಿದ ಕೂಡ ಅದು ಹತ್ತಿರ ಬಂದಾಗ ಆಗ್ತದೆ. ನೀವು ಕಬ್ಬಿಣದ ಪುಡಿಯನ್ನು ನೀವು ಹಾಕಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಕಾಂತಕ್ಷೇತ್ರ ಎಷ್ಟು ಹತ್ತಿರ ಬರ್ತದೆ ಅಂತ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಮಾನವನ ಕಣ್ಣಿನಲ್ಲಿ ಕಣ್ಣನ್ನು ಪ್ರವೇಶಿಸುವಂತಹ ಭಾಗವನ್ನು ನಿಯಂತ್ರಿಸುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಪಾಪೆ ಆನ್ಸರ್. ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದು ಪಾಪೆ ಅಂದ್ರೆ ಯಾವುದು ಅಂತ. ಐರಿಸ್ ಅಂದ್ರೆ ಕಣ್ಣಿಗೆ ಬಣ್ಣ ಕೊಡುವಂತಹ ಭಾಗ ಇದು ಐರಿಸ್. ಇದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ಓಪನ್ ಇರ್ತದಲ್ಲ, ಅದನ್ನು ನಾವು ರಂಧ್ರ ಇರ್ತದೆ, ಅದನ್ನು ನಾವು ಪ್ಯೂಪಿಲ್ ಅಂತ ಕರೆಯುವುದು ಅಥವಾ ಪಾಪೆ ಅಂತ ಕರೆಯುವುದು. ಇದು ನೀವು ಹತ್ರದಲ್ಲಿದ್ದಂತಹ ಅಥವಾ ತೀಕ್ಷ್ಣವಾದಂತಹ ಬೆಳಕನ್ನು ನೋಡುವಾಗ ನಿಮಗಿದು ಸಣ್ಣ ಆಗ್ತದೆ. ಅದೇ ರೀತಿ ದೂರದಲ್ಲಿದ್ದು ಕಡಿಮೆ ಬೆಳಕಿರುವಂತಹ ಭಾಗ ಎಲ್ಲ ನೋಡುವಾಗ ಈ ಪಾಪೆ ದೊಡ್ಡದಾಗ್ತದೆ. ಹಾಗಾಗಿ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವಂಥದ್ದು ಪಾಪೆ. ಇನ್ನು ರೋಡ್ ಮತ್ತೆ ಕಾನ್ಗಳ ಕೆಲಸ ಏನು? ರಾಡ್ ಮತ್ತು ಕಾನ್ ಅದರಲ್ಲಿ ಬಣ್ಣಗಳನ್ನು ಗುರುತಿಸುವಂಥದ್ದು, ಬೆಳಕನ್ನು ಗುರುತಿಸುವಂಥದ್ದು ಇದೆಲ್ಲ. ರೆಟಿನ ಈ ಭಾಗದಲ್ಲಿ ಏನಾಗ್ತದೆ? ಪ್ರತಿಬಿಂಬಗಳು ಮೂಡ್ತದೆ. ಒಂದು ಫಲವತ್ತಾದ ತೋಟದಲ್ಲಿ ಕೆಲವು ಮಾದರಿಯ ಹೂವಿನ ಸಸ್ಯಗಳು ಬೆಳೆಯುತ್ತಿರಲಿಲ್ಲ. ಆ ತೋಟದ ಮಣ್ಣನ್ನು ಪರೀಕ್ಷಿಸಿದಾಗ ಅದರ pH ಮೌಲ್ಯ 5 ಎಂದು ಕಂಡು ಬಂತು. ಈ ಮಣ್ಣನ್ನು ಸಂಸ್ಕರಿಸಲು ಉಪಯೋಗಿಸಬಹುದಾದ ರಾಸಾಯನಿಕ ಅಂತ ಕೇಳಿದ್ದಾರೆ. ಇಲ್ಲಿ pH ಮೌಲ್ಯ 5 ಅಂತ ಹೇಳಿದ ತಕ್ಷಣ ನಿಮಗೇನು ಗೊತ್ತಾಗಬೇಕು? ಇದು ಆಮ್ಲೀಯ ಮಣ್ಣು ಅಂತ ಗೊತ್ತಾಗಬೇಕು. ಆಮ್ಲೀಯ ಮಣ್ಣಿಗೆ ನೀವು ಏನು ಹಾಕಬೇಕು? ಪ್ರತ್ಯಾಮ್ಲೀಯ ಅಂಶಗಳನ್ನು ಸೇರಿಸಿದ್ರೆ ಮಾತ್ರ ಅಲ್ಲಿ ಮಣ್ಣನ್ನು ಸಂಸ್ಕರಿಸಬಹುದು. ಹಾಗಾಗಿ ಇಲ್ಲಿ ಪ್ರತ್ಯಾಮ್ಲೀಯ ಯಾವುದು? ಇಷ್ಟರಲ್ಲಿ ಸೋಡಿಯಂ ಕ್ಲೋರೈಡ್, ಯೂರಿಯಾ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ತಾಮ್ರ ಸಲ್ಫೇಟ್. ಇವುಗಳಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲ. ಹಾಗಾಗಿ ಇದನ್ನು ಬಳಸಬಹುದು. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ಮಾತೃ ದೇಹದ ಒಂದು ಭಾಗದಲ್ಲಿ ಮರಿಜೀವಿಗಳ ಬೆಳವಣಿಗೆಯನ್ನು ತೋರಿಸುವ ಬಹುಕೋಶೀಯ ಜೀವಿ. ಇಲ್ಲಿ ಹೈಡ್ರಾ, ಈಸ್ಟ್, ಪ್ಲನೇರಿಯಾ, ಸ್ಪೈರೋಗೈರಾ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೈರೋಗೈರಾ ಏಕಕೋಶ ಜೀವಿ. ಅದು ಒಂದರ ಹಿಂದೆ ಒಂದೊಂದೊಂದು ಕೋಶಗಳು ಜೋಡಿಸಲ್ಪಟ್ಟು ಆಗಿರುವಂತಹ ಒಂದು ರಚನೆ. ಹಾಗಾಗಿ ಇದು ಏಕಕೋಶ ಜೀವಿ. ಇದು ಸಂಬಂಧ ಇಲ್ಲ, ಯಾಕಂದ್ರೆ ಇವು ಬಹುಕೋಶ ಜೀವಿ ಅಂತ ಕೇಳಿದ್ದಾರೆ. ಪ್ಲನೇರಿಯಾ ಇದು ಚಪ್ಪಟೆ ಹುಳಗಳ ವಂಶ. ಇದು ಅದರ ಮೊಟ್ಟೆಗಳನ್ನು ಇಡಬಹುದು. ಹಾಗಾಗಿ ಅಥವಾ ಅದನ್ನು ತುಂಡು ಮಾಡಿ ಹಾಕಿದ್ರು ಕೂಡ ಅದು ಬದುಕಬಲ್ಲಂತಹ ಜೀವಿಯಾಗಿರ್ತದೆ. ಈಸ್ಟ್ ಏಕಕೋಶ ಜೀವಿ. ಹಾಗಾಗಿ ಇಲ್ಲಿ ಇನ್ನು ಉಳಿದದ್ದು ಯಾವುದು? ಹೈಡ್ರಾ. ನೀವು ಈ ರೀತಿ ಗೆಸ್ ಕೂಡ ಮಾಡ್ಕೊಳ್ಬಹುದು. ಹೈಡ್ರಾದಲ್ಲಿ ಏನಾಗ್ತದೆ? ಸೈಡ್ ಅಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ರಚನೆ ಬರ್ತದೆ ಅದರ ದೇಹದಲ್ಲಿ. ಆನಂತರ ಅದಕ್ಕೆ ಇದರ ಕಷಾಂಗಗಳು ಬೆಳೀತದೆ. ಆನಂತರ ಅದು ದೊಡ್ಡದಾಗ್ತದೆ. ಇಲ್ಲಿ
ಟೆಂಟಿಕಲ್ಸ್ ಸಮೇತ ಅದು ಹೊರಗಡೆಗೆ ಹೋಗ್ತದೆ. ನೋಡಿ, ಇಲ್ಲಿ ಹೊಸ ಜೀವಿಯೇ ಉಂಟಾಯಿತು. ನೆಕ್ಸ್ಟ್ 8ನೇ ಪ್ರಶ್ನೆ, ಪರಿಸರದ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿಯುವಿಕೆಯು ಏಕಮುಖವಾಗಿರುತ್ತದೆ, ಏಕೆಂದರೆ ಪ್ರತಿ ಪೋಷಣಾ ಸ್ತರದಲ್ಲಿ ಭಕ್ಷಕ ಜೀವಿಗಳ ಸಂಖ್ಯೆಯು ಸ್ಥಿರವಾಗಿರುತ್ತದೆ. ಇದು ತಪ್ಪು, ಇದು ಯಾವತ್ತೂ ಸ್ಥಿರವಾಗಿರುವುದಿಲ್ಲ. ಭಕ್ಷಕ ಜೀವಿಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ. ಈ ಕಾರಣದಿಂದ ಅಲ್ಲ, ಲಭ್ಯವಿರುವ ಶಕ್ತಿಯ ಪ್ರಮಾಣಕ್ಕಿಂತ ಶಕ್ತಿಯ ನಷ್ಟ ಹೆಚ್ಚಾಗಿರ್ತದೆ. ಡಿ ಆಪ್ಷನ್ ಏನು, ಲಭ್ಯವಿರುವ ಶಕ್ತಿಯು ಪೂರ್ಣ ಪ್ರಮಾಣದಲ್ಲಿ ಭಕ್ಷಕರಿಂದ ಬಳಸಲ್ಪಡುತ್ತದೆ. ಈ 4ನೇ ಆಪ್ಷನ್ ಅಥವಾ ಡಿ ಆಪ್ಷನ್ ಕೂಡ ತಪ್ಪು. ಹಾಗಾಗಿ ಲಭ್ಯವಿರುವ ಶಕ್ತಿಯ ಪ್ರಮಾಣಕ್ಕಿಂತ ಶಕ್ತಿಯ ನಷ್ಟ ಹೆಚ್ಚಾಗುತ್ತದೆ. ನೀವು ಅದನ್ನು ನೆನಪಿಟ್ಕೊಳ್ಬೇಕು. ಪ್ರತಿಶತ 10ರ ನಿಯಮ ಅಥವಾ ಏನು, ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋಗುವಾಗ ಅಲ್ಲಿ ಶಕ್ತಿಯ ನಷ್ಟ ತುಂಬಾ ಆಗುತ್ತದೆ ಅಂತ ನಿಮಗೆ ಗೊತ್ತಿರ್ಬೇಕು. ಅಂದ್ರೆ ಒಂದು ಉದಾಹರಣೆ ನೀವು ನೆನಪಿಟ್ಕೊಳ್ಳಿ. ಹುಲ್ಲಿನ ಪ್ರಮಾಣ, ಹುಲ್ಲು ಉತ್ಪಾದಕ ಅಲ್ವಾ, ಹುಲ್ಲಿಗಿಂತ ಮಿಡಿತೆಯ ಪ್ರಮಾಣ ಕಡಿಮೆ ಅಲ್ವಾ, ಅದನ್ನು ನೆನಪಿಟ್ಕೊಂಡ್ರು ಸಾಕು. ಅಲ್ಲಿ ಶಕ್ತಿಯ ಈ ಲಭ್ಯತೆಯ ಪ್ರಮಾಣ ಕಡಿಮೆ ಅಂತ ನೀವು ಬರೀಬಹುದು. 9ನೇ ಪ್ರಶ್ನೆ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಬೆಳಕಿನ ವಕ್ರೀಭವನದ ಒಂದು ಪರಿಣಾಮ. ಇಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬ ಉಂಟಾಗುವುದು, ಹೂವುಗಳು ವಿವಿಧ ಬಣ್ಣಗಳಲ್ಲಿ ಗೋಚರಿಸುವುದು, ಆಕಾಶ ನೀಲಿಯಾಗಿ ಕಾಣುವುದು, ನೀರಿನಲ್ಲಿ ಮುಳುಗಿಸಿದ ಪೆನ್ಸಿಲ್ ಓರೆಯಾಗಿ ಕಾಣುವುದು. ಇದಿಷ್ಟರಲ್ಲಿ ಇದು ಎಲ್ಲವೂ ಕೂಡ ಬೆಳಕಿನ ಗುಣಗಳೇ ಇದು. ಹಾಗಾಗಿ ನೀವು ಜಾಗ್ರತೆ ಇರಬೇಕು. ಕನ್ನಡಿಯಲ್ಲಿ ಪ್ರತಿಬಿಂಬ ಉಂಟಾಗುವುದು, ಅದು ಪ್ರತಿಫಲನ. ಹೂವುಗಳು ವಿವಿಧ ಬಣ್ಣಗಳಲ್ಲಿ ಗೋಚರಿಸುವುದು, ಅಂದ್ರೆ ಬಣ್ಣ ಹೇಳಿದ ತಕ್ಷಣ ನಿಮಗೆ ನೆನಪಾಗಬೇಕು. ನಾನು ಹಸಿರು ಬಣ್ಣದ ಬಟ್ಟೆ ಅಂತ ಹೇಳಿದ ಕೂಡಲೇ ಏನಾಯ್ತು, ಆ ಹಸಿರು ಬಣ್ಣ ಇದೆಯಲ್ಲ, ಹಸಿರು ಬಣ್ಣ ಅದು ಮಾತ್ರ ಪ್ರತಿಫಲಿಸಿರುತ್ತದೆ, ಉಳಿದ ಎಲ್ಲ ಬಣ್ಣಗಳನ್ನು ಆ ಬಟ್ಟೆ ಹೀರಿಕೊಂಡಿರ್ತದೆ ಅಂತ ಅರ್ಥ. ಹಾಗಾಗಿ ಅಲ್ಲಿ ಅಲ್ಲ. ಇಲ್ಲಿ ಆಕಾಶ ನೀಲಿಯಾಗಿ ಕಾಣುವುದು, ಇದು ಬೆಳಕಿನ ಚದುರುವಿಕೆಯಿಂದಾಗುವುದು. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು, ಡಿ, ಮುಳುಗಿಸಿದ ಪೆನ್ಸಿಲ್ ಓರೆಯಾಗಿ ಕಾಣುವುದು ಅದಕ್ಕೆ ಉತ್ತರ. ಅಂದ್ರೆ ಅದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೆಳಕು ಅಥವಾ ಬೇರೆ ಬೇರೆ ಸಾಂದ್ರತೆಯ ಮಾಧ್ಯಮಗಳಲ್ಲಿ ಬೆಳಕು ಪ್ರವೇಶಿಸುವಾಗ ಏನಾಗ್ತದೆ, ಅದರ ದಿಕ್ಕು, ಅದು ಹೊರಗೆ ಬರುವಂತಹ ದಿಕ್ಕು ಅಥವಾ ಅದು ಚಲಿಸುವಂತಹ ದಿಕ್ಕು ಬದಲಾಗ್ತದೆ. ಹಾಗಾಗಿ ವಕ್ರೀಭವನ ಉಂಟಾಗುವುದು. ನೀರಿನಲ್ಲಿ ಮುಳುಗಿಸಿದ್ದು ನೀರಿನ ಸಾಂದ್ರತೆ ಹೆಚ್ಚು, ಗಾಳಿಯ ಸಾಂದ್ರತೆ ಕಡಿಮೆ, ಹಾಗಾಗಿ ನಿಮಗೆ ಅಲ್ಲಿ ಪೆನ್ಸಿಲ್ ಓರೆಯಾಗಿ ಕಾಣಿಸ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಪರಪೋಷಣೆಯಲ್ಲಿ ಜರಗಬಹುದಾದ ಒಂದು ಘಟನೆ. ಪರಪೋಷಣೆ ಹೇಳಿದ ಕೂಡ ಆ ಶಬ್ದದ ಅರ್ಥ ಗೊತ್ತಿರಬೇಕು ನಿಮಗೆ. ಪರಪೋಷಣೆ ಅಂದ್ರೆ ಮನುಷ್ಯರು ಅಥವಾ ದೊಡ್ಡ ಪ್ರಾಣಿಗಳೆಲ್ಲ ಪರಪೋಷಣೆ ಆಗುವಂಥದ್ದು. ಸಸ್ಯಗಳು ಸ್ವಪೋಷಕಗಳು, ತಮ್ಮ ಆಹಾರ ತಾವೇ ತಯಾರು ಮಾಡಿಕೊಳ್ಳುವಂಥವು. ಈಗ ಇಲ್ಲಿ ಏನು ಕೇಳಿದ, ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುವುದು, ಇದು ಸಾಧ್ಯತೆ ಇಲ್ಲದ್ದು. ಬಿ, ಬಳಕೆಯಾಗದ ಕಾರ್ಬೋಹೈಡ್ರೇಟ್ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುವುದು, ಕಾರ್ಬೋಹೈಡ್ರೇಟ್ ಅಲ್ಲ. ಹೆಚ್ಚಾದ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆಯಾಗುವುದು. ಇನ್ನೊಂದು ಡಿ, ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜನೆಗೊಳ್ಳುವುದು. ಇಲ್ಲಿ ನಿಮ್ಮ ಆನ್ಸರ್ ಯಾವುದಾಗ್ತದೆ, ಸಿ, ಹೆಚ್ಚಾದ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗುವಂಥದ್ದು. ಇದು ನಮಗೆ ಉಪವಾಸ ಕಾಲದಲ್ಲಿ ನಮಗೆ ಅಥವಾ ನಾವು ಆಹಾರ ಕಡಿಮೆ ಸೇವಿಸಿದಾಗ ನಮಗೆ ಈ ಗ್ಲೈಕೋಜನ್ ಮತ್ತೆ ಪುನಃ ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ನಮಗೆ ಶಕ್ತಿ ಸಿಗ್ತದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇದರಲ್ಲಿ ಕಾಲಮ್ ಎ ಯಲ್ಲಿ ಏನೇನು ಕೊಟ್ಟಿದ್ದಾರೆ, ಎ, ತಣ್ಣೀರಿನಲ್ಲಿ ವರ್ತಿಸುತ್ತದೆ, ಬಿ, ಉಭಯವರ್ತಿ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ. ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿದ್ರೆ ಇದರ ಆಕ್ಸೈಡ್ಗಳು ಅಸಿಡಿಕ್ ಆಗಿಯೂ ವರ್ತಿಸ್ತದೆ, ಬೇಸಿಕ್ ಆಗಿಯೂ ವರ್ತಿಸ್ತದೆ. ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಲಕ್ಷಣಗಳನ್ನು ಅದು ತೋರಿಸುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ. ಹಾಗಾಗಿ ಅದೊಂದು ಟೆಕ್ನಿಕಲ್ ಟರ್ಮ್ಸ್ ನೀವು ನೆನಪಿಟ್ಟುಕೊಳ್ಬೇಕು. ಸಿ, ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ. ಡಿ, ಅತ್ಯುತ್ತಮ ಉಷ್ಣವಾಹಕವಾಗಿದೆ. ಉಷ್ಣವಾಹಕ ಅಂದ್ರೆ ತನ್ನ ಮೂಲಕ ಹೆಚ್ಚು ಶಾಖವನ್ನು ಅಥವಾ ಅತಿ ಹೆಚ್ಚು ಶಾಖವನ್ನು ತೆಕ್ಕೊಂಡು ಹೋಗುವಂಥದ್ದು ಅಂತ. ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ನೀವು. ಆಮೇಲೆ ಪಾರ್ಟ್ ಬಿಗೆ ಬನ್ನಿ. ಇಲ್ಲಿ ಕಬ್ಬಿಣ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸೋಡಿಯಂ, ಬೆಳ್ಳಿ, ಸೀಸ, ಪಾದರಸ ಎಲ್ಲ ಕೊಟ್ಟಿದ್ದಾರೆ. ಈಗ ಇಲ್ಲಿ ನೀವು ನೋಡ್ಬೋದು ತಣ್ಣೀರಿನಲ್ಲಿ ವರ್ತಿಸುತ್ತದೆ, ಇದು ಸೋಡಿಯಂ. ಹಾಗಾಗಿ ಇಲ್ಲಿ ಉತ್ತರ ಯಾವುದು, ಸೋಡಿಯಂ ಆಯಿತು. ಉಭಯವರ್ತಿ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ, ಯಾವುದು, ಅಲ್ಯೂಮಿನಿಯಂ ಉಭಯವರ್ತಿ ಆಕ್ಸೈಡ್ಗಳನ್ನು ಉಂಟು ಮಾಡುವಂಥದ್ದು. ಇನ್ನೊಂದು ಜಿಂಕ್ ಅಥವಾ ಸತು ಮಾತ್ರ ಈ ರೀತಿಯದ್ದು
ವರ್ತಿಸ್ತದೆ. ಇಲ್ಲಿ ಸತ್ವವನ್ನು ಕೊಡ್ಲಿಲ್ಲ ಅವರು. ನೆಕ್ಸ್ಟ್, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರ್ತದೆ ಯಾವುದು? ಪಾದರಸ. ಇನ್ನೊಂದು ಅತ್ಯಂತ ಉತ್ತಮ ಉಷ್ಣವಾಹಕ ಯಾವುದು? ಬೆಳ್ಳಿ. ಬೆಳ್ಳಿಯ ನೆಕ್ಸ್ಟ್ ತಾಮ್ರ ಕೂಡ ತುಂಬಾ ಒಳ್ಳೆಯ ಉಷ್ಣವಾಹಕ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುವ ಮಸೂರದ ವಿಧವನ್ನು ಹೆಸರಿಸಿ. ಈ ಮಸೂರದ ಒಂದು ಉಪಯೋಗವನ್ನು ತಿಳಿಸಿ. ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಉಂಟು ಮಾಡುವುದು. ಮಸೂರಗಳಲ್ಲಿ 2 ಮುಖ್ಯವಾದಂತಹ ವಿಧಗಳು ಯಾವುದೆಲ್ಲ? ಪೀನ ಮಸೂರ, ನಿಮ್ನ ಮಸೂರ. ಇದರಲ್ಲಿ ಮಿಥ್ಯಾ ಪ್ರತಿಬಿಂಬವನ್ನು ಯಾವಾಗಲೂ ಉಂಟು ಮಾಡುದು ಅಂತ ಕೇಳಿದ ಕೂಡಲೇ ನಿಮಗೆ ಏನ್ ನೆನಪಾಗಬೇಕು? ನಿಮ್ನ ಮಸೂರ ನೆನಪಾಗಬೇಕು. ನಿಮ್ನ ಮಸೂರ ಚಿತ್ರ ಇಲ್ಲಿ ತೋರಿಸಿದ್ದೇನೆ ನಾನು. ಇದು ಯಾವಾಗಲೂ ಈ ರೀತಿ ನೇರ ಚಿಕ್ಕದಾದ ಮತ್ತು ಮಿಥ್ಯಾ ಪ್ರತಿಬಿಂಬವನ್ನೇ ಉಂಟು ಮಾಡ್ತದೆ. ನೆಕ್ಸ್ಟ್ ಇನ್ನೊಂದೇನು ಕೇಳಿದ್ದು? ಆ ಮಸೂರದ ಒಂದು ಉಪಯೋಗವನ್ನು ತಿಳಿಸಿ. ಏನು ಉಪಯೋಗ ಅದರದ್ದು? ಇದು ನೋಡಿ, ಕಣ್ಣಿನ ಯಾವ ತೊಂದರೆಯಲ್ಲಿ ಇದು ಸಮೀಪ ದೃಷ್ಟಿದೋಷ ನಿವಾರಣೆಗೆ ಅಥವಾ ಮಯೋಪಿಯ ಸಂದರ್ಭದಲ್ಲಿ ಈ ನಿಮ್ನ ಮಸೂರವನ್ನು ಬಳಸಿದ್ರೆ ನಮಗೆ ವಸ್ತು ಸರಿಯಾಗಿ ರೆಟಿನಾದ ಮೇಲೆ ಬೀಳ್ತದೆ. ಅದಲ್ಲದಿದ್ರೆ ಏನಾಗಿರ್ತದೆ, ಇಲ್ಲಿ ರೆಟಿನಾಕ್ಕಿಂತ ಮುಂಭಾಗದಲ್ಲಿ ಬಿದ್ದಿರ್ತದೆ. ಮಯೋಪಿಯ ಸಂದರ್ಭದಲ್ಲಿ ಅಂದ್ರೆ ಈ ನಿಮ್ನ ಮಸೂರದ ಕನ್ನಡಕವನ್ನು ಬಳಸಿದಾಗ ಅಂದ್ರೆ ಸೂಕ್ತವಾಗಿರ್ಬೇಕು. ಅದು ಡಾಕ್ಟರ್ ಟೆಸ್ಟ್ ಮಾಡಿ ನೋಡಿದ ನಂತರ ಹೇಳ್ತಾರಲ್ಲ, ಅದು ಹಾಕಿದ ನಂತರ ಅದು ಸರಿಯಾಗಿ ರೆಟಿನಾದ ಮೇಲೆ ಬೀಳ್ತದೆ ಮತ್ತು ಕಣ್ಣು ಕಾಣಿಸ್ತದೆ. ಸಮೀಪ ದೃಷ್ಟಿದೋಷ ನಿವಾರಣೆ ಆಗ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡಿರುವ ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕಗಳನ್ನು ಗುರುತಿಸಿ. ನಿಮಗೆ ನನ್ನ ಇಲ್ಲಿ ಈ ಲಿಂಕ್ ಒತ್ತಿದ್ರೆ ನಿಮಗೆ ಬೇಕಾದಂತಹ ಈ ಪಾಠಕ್ಕೆ ಸಂಬಂಧಪಟ್ಟದಂದ್ರೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯ ಬಗ್ಗೆ ಸರಿಯಾದ ವಿವರಣೆ ನಿಮಗೆ ಈ ಲಿಂಕ್ ಅನ್ನು ಒತ್ತಿದಾಗ ಅಲ್ಲಿ ಒಂದು ಒಳ್ಳೆಯ ಪಾಠವನ್ನು ಹಾಕಿದ್ದೇನೆ ನಾನು, ಅದನ್ನು ನೋಡ್ಕೊಳ್ಳಿ. ಹೆಚ್ಚಿನ ವಿವರಣೆ ಬೇಕು ಅಂತ ಇದ್ರೆ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದರಲ್ಲಿ ಪ್ರತಿವರ್ತಕಗಳು ಯಾವುದೆಲ್ಲ? ಒಂದು CuO ತಾಮ್ರದ ಆಕ್ಸೈಡ್, ಇನ್ನೊಂದು ಯಾವುದು? ಹೈಡ್ರೋಜನ್. ಈ ಪ್ರತಿವರ್ತಕಗಳಲ್ಲಿ ಯಾವುದು ಉತ್ಕರ್ಷಣೆಗೊಂಡಿದೆ, ಯಾವುದು ಅಪಕರ್ಷಣೆಗೊಂಡಿದೆ ಅಂತ ಕೇಳ್ತಾ ಇರೋದು. ಇಲ್ಲಿ ಉತ್ಪನ್ನಗಳ ಸೈಡ್ ಅನ್ನು ನೋಡಿ, ಅಲ್ಲಿ ಏನಾಗಿದೆ? ತಾಮ್ರದ ಆಕ್ಸೈಡ್ ಇದ್ದದ್ದು ಏನಾಗಿದೆ? ತಾಮ್ರ ಆಗಿದೆ. ಅಂದ್ರೆ ಆಮ್ಲಜನಕವನ್ನು ಬಿಟ್ಟು ಕೊಟ್ಟಿದೆ. ಆಮ್ಲಜನಕವನ್ನು ಬಿಟ್ಟು ಕೊಟ್ಟ ಕಾರಣ ಇದೇನಾಯ್ತು? ಏನಾಗಿದೆ? ಇದು ಅಪಕರ್ಷಣೆಗೊಂಡಿದೆ. ಅಂದ್ರೆ ಆಮ್ಲಜನಕವನ್ನು ಬಿಟ್ಟಿದೆ ಅದು. ಹೈಡ್ರೋಜನ್ ಏನಾಗಿದೆ? ಇದು H2O ಆಗಿದೆ. ಆಮ್ಲಜನಕವನ್ನು ಪಡ್ಕೊಂಡಿದೆ. ಆಮ್ಲಜನಕವನ್ನು ಪಡ್ಕೊಂಡ ಕಾರಣ ಜಲಜನಕ ಏನಾಗಿದೆ? ಉತ್ಕರ್ಷಣೆಗೊಂಡಿದೆ ಅಂತ ಹೇಳ್ತೇವೆ. 14ನೇ ಪ್ರಶ್ನೆ, ಒಂದು ಲಕ್ಷಣಕ್ಕೆ ಸಂಬಂಧಿಸಿದ ವಂಶವಾಹಿಗಳು ಹೊಂದಿರುವ 2 ವಿಭಿನ್ನ ಗುಣಗಳಲ್ಲಿ ಒಂದು ಗುಣವನ್ನು ಮಾತ್ರ ಪ್ರಬಲವೆಂದು ಪರಿಗಣಿಸಲಾಗುವುದು ಯಾಕೆ ಅಂತ ಕೇಳಿದ್ದಾರೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಲಕ್ಷಣಗಳು ಇದ್ರೂ ಕೂಡ ಅದರಲ್ಲಿ ಒಂದು ಮಾತ್ರ ಮುಂದಿನ ಪೀಳಿಗೆಯಲ್ಲಿ ವ್ಯಕ್ತ ಆಗ್ತದೆ. ಹಾಗಾಗಿ ಆ ವ್ಯಕ್ತವಾಗುವಂತಹ ಗುಣ ಆದ ಕಾರಣ ಅದನ್ನು ನಾವು ಪ್ರಬಲ ಗುಣ ಅಂತ ಬರಿತೇವೆ. ವ್ಯಕ್ತವಾಗದ ಗುಣವನ್ನು ಅದು ದುರ್ಬಲ ಗುಣ ಅಂತ ಕರಿತೇವೆ. ಅಂದ್ರೆ ಅದು ದುರ್ಬಲ ಗುಣ ಅದರ ಮುಂದಿನ ಪೀಳಿಗೆಯಲ್ಲಿ ವ್ಯಕ್ತವಾಗುವಂತಹ ಅವಕಾಶವೂ ಇದೆ, ಆದ್ರೆ ಹೆಚ್ಚಾಗಿ ಅದು ಪ್ರಕಟ ಆಗದೆ ಅದು ಹಾಗೆ ಉಳ್ಕೊಂಡಿರುವಂತದ್ದಾಗಿರ್ತದೆ. ಇಲ್ಲಿ ನೀವೆಷ್ಟು ಬರಿಬೇಕಿದಕ್ಕೆ? ಇಷ್ಟೇ ಬರೆದ್ರೆ ಸಾಕು. ಒಂದು ಲಕ್ಷಣಕ್ಕೆ ಸಂಬಂಧಿಸಿದ ವಂಶವಾಹಿಗಳು ಹೊಂದಿರುವ 2 ವಿಭಿನ್ನ ಗುಣಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗುತ್ತದೆ, ಆದ್ದರಿಂದ ಅದನ್ನು ಪ್ರಬಲ ಗುಣವೆಂದು ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್, ಅಂದ್ರೆ ಇದೆಲ್ಲ ಒಂದು ವಾಕ್ಯದ ಪ್ರಶ್ನೆಗಳು, ಹಾಗಾಗಿ ಒಂದು ವಾಕ್ಯ ಅಥವಾ ಹೆಚ್ಚು ಅಂದ್ರೆ 2 ವಾಕ್ಯ, ಅದಕ್ಕಿಂತ ಹೆಚ್ಚು ನೀವು ಉತ್ತರ ಬರೀಲಿಕ್ಕೆ ಹೋಗುದು ಬೇಡ. ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ದೊರೆಯುವ ಅನಿಲ ಉತ್ಪನ್ನಗಳನ್ನು ಹೆಸರಿಸಿ. ಈ ರೀತಿಯ ಪ್ರಶ್ನೆಗಳು ಬಂದಾಗ ನಿಮಗೆ ಸಂಶಯಗಳಿದ್ರೆ ನೀವೇನು ಮಾಡಬೇಕು? ತಕ್ಷಣ ನಿಮ್ಮ ರಫ್ ವರ್ಕ್ ಇರ್ತದಲ್ಲ ಪೇಪರ್ ಅಲ್ಲಿ ಕೆಳ ಭಾಗದಲ್ಲಿ ರಫ್ ವರ್ಕಿಗೆ ಜಾಗ ಇರ್ತದೆ ಅಥವಾ ಲಾಸ್ಟ್ ಪೇಜ್ ಅಲ್ಲಿ ಇರ್ತದೆ. ನೀವು ಅಂತಹ ಸಂದರ್ಭಗಳಲ್ಲಿ ಆ ಪೇಜ್ ಅನ್ನು ಉಪಯೋಗ ಮಾಡ್ಕೊಳ್ಬೇಕು. ಏನು ಅಲ್ಲಿ ಸಮೀಕರಣವನ್ನು ಬರೀರಿ. ಫಸ್ಟ್ ಸಮೀಕರಣ ಬರೆದ ತಕ್ಷಣ ನಿಮಗೆ ಬ್ಯಾಲೆನ್ಸ್ಡ್ ಸಮೀಕರಣ ಅಥವಾ ಸಮತೂಗಿಸ ಸಮೀಕರಣ ಬರೆದ ಕೂಡಲೇ ನಿಮಗೆ ಇಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಬರೀಲಿಕ್ಕೆ ಆಗ್ತದೆ. ಇಲ್ಲಿ ಸಮೀಕರಣ ಬರೀರಿ. 2 NaCl ಪ್ಲಸ್ 2 H2O ಬಾಣದ ಗುರುತು 2 NaOH ಪ್ಲಸ್ Cl2 ಪ್ಲಸ್ H2 ಬಿಡುಗಡೆ ಆಗ್ತದೆ. ಅಂದ್ರೆ ಇಲ್ಲಿ ಎರಡೂ ಕೂಡ ಉತ್ಪನ್ನಗಳು ಯಾವುದು? ಕ್ಲೋರಿನ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗಿದೆ. ಹಾಗಾಗಿ ಇಲ್ಲಿ ಅನಿಲ ಉತ್ಪನ್ನಗಳು ಯಾವುದಾಯ್ತು? ಕ್ಲೋರಿನ್ ಮತ್ತು ಹೈಡ್ರೋಜನ್. ನೆಕ್ಸ್ಟ್ 16ನೇ ಪ್ರಶ್ನೆ, ಫ್ಯೂಸ್ ತಂತಿಯು ಮಂಡಲದಲ್ಲಿರುವ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರಬೇಕು, ಆದರೆ ಕರಗುವ ಬಿಂದು ಅಧಿಕವಾಗಿರಬಾರದು ಏಕೆ?
ಇದನ್ನು ನೀವು ಬಹಳ ಶಾರ್ಟ್ ಆಗಿ ಈ ರೀತಿ ಬರಿಬಹುದು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ವಿದ್ಯುತ್ ಬಂದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗಬೇಕು ಅಂತ ಇದ್ರೆ ರೋಧ ಹೆಚ್ಚು ಬೇಕು. ಅಂದ್ರೆ ತಕ್ಷಣಕ್ಕೆ ಅದು ಕರಗುದಲ್ಲ, ಆದ್ರೆ ಅಂದ್ರೆ ರೋಧ ಹೆಚ್ಚು ಬೇಕು ಅದಕ್ಕೆ, ಆ ವಿದ್ಯುತ್ತನ್ನು ಸಹಿಸ್ಲಿಕ್ಕೆ. ಆಮೇಲೆ ಅದು ತಾಪ ಹೆಚ್ಚಾಗಬೇಕು, ತಾಪ ಹೆಚ್ಚಾದ್ರೆ ಮಾತ್ರ ಅದು ಕರಗುದು. ಬೇಗನೆ ಕರಗಿ ಮಂಡಲವನ್ನು ರಕ್ಷಿಸಬೇಕಾಗಿರುವುದರಿಂದ ಕರಗುವ ಬಿಂದು ಕಡಿಮೆ ಇರಬೇಕು. ಇವೆರಡು ವಾಕ್ಯ ನೀವು ಬರೆದ್ರೆ ಸಾಕು. ನೆಕ್ಸ್ಟ್ 17ನೇ ಪ್ರಶ್ನೆ. ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಉಂಟಾಗಲು ಕಾರಣವೇನು? ಆಹಾರ ಜಾಲ ಯಾಕೆ ಆಗುತ್ತದೆ ಅಂತ, ಸರಪಳಿಯ ಬದಲು ಜಾಲ ಯಾಕೆ ಆಗುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಎಷ್ಟು ಬರಿಬೇಕು ಇದಕ್ಕೆ? ಇಲ್ಲಿ ನೀವು ಚಿತ್ರವನ್ನು ಫಸ್ಟ್ ನೆನಪಿಸಿಕೊಳ್ಬೇಕು. ಇಲ್ಲಿ ಆನ್ಸರ್ ಎಷ್ಟು ಬರಿಬೇಕು? ಪ್ರತಿಯೊಂದು ಜೀವಿ ಸಾಮಾನ್ಯವಾಗಿ 2 ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡ್ತದೆ. ಹಾಗಾಗಿ ಈ ಸಂಬಂಧವು ಆಹಾರ ಸರಪಳಿಯ ಬದಲು ಆಹಾರ ಜಾಲ ಆಗ್ತದೆ ಅಥವಾ ಕವಲೊಡೆದ ಸರಪಳಿ ಆಗ್ತದೆ. ಅಂದ್ರೆ ಇಲ್ಲಿ ನಾನೀಗ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಜೀವಿ, ಉದಾಹರಣೆಗೆ ನೀವಿಲ್ಲಿ ಕಪ್ಪೆಯನ್ನು ತಕೊಳ್ಳಿ. ಇಲ್ಲೊಂದು ಕಪ್ಪೆ ಇದೆ ಅಲ್ವಾ? ಈ ಕಪ್ಪೆ ಏನು ಮಾಡ್ತದೆ? ಇದು ಒಂದು ಕಪ್ಪೆಯನ್ನು ಯಾವುದೆಲ್ಲ ಪ್ರಾಣಿಗಳು ತಿಂತವೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಅಂದ್ರೆ ಒಂದು ಪ್ರಾಣಿ ಬೇರೆ ಬೇರೆ ಜೀವಿಗಳಿಂದ ತಿನ್ನಲ್ಪಡ್ತದೆ ಹೇಳೋದಕ್ಕೆ ಇಲ್ಲಿ ನೋಡಿ, ಹಾವು, ಇಲ್ಲಿ ಒಂದು ಬಾಣದ ಗುರುತು ಕಾಣ್ತದಲ್ಲ, ಇದು ಹಾವು ತಿಂತದೆ. ಕಪ್ಪೆಯನ್ನು ಇಲ್ಲಿ ಈಗಲು ಕೂಡ ತಿಂತದೆ ಅಲ್ವಾ? ಹಾಗಾದ್ರೆ ಕಪ್ಪೆಗೆ ಬರೀ ನೀವು ಆಹಾರ ಸರಪಳಿ ಒಂದೇ ಉದ್ದಕ್ಕೆ ಸೇರಿಸಿಕೊಂಡು ಹೋದ್ರೆ ಆಗುದಿಲ್ಲ. ಇಲ್ಲಿ 2 ಆಯ್ತು, ಕವಲಾಯ್ತಲ್ಲಿ. ಅದೇ ರೀತಿ ಇಲ್ಲಿರುವಂತಹ ಬೇರೆ ಪ್ರಾಣಿಗಳನ್ನು ನೋಡಿ, ಕಪ್ಪೆಯನ್ನೇ ನೋಡಿ, ಕಪ್ಪೆ ಯಾವುದನ್ನೆಲ್ಲ ತಿಂತದೆ ಅಂತ ನೋಡಿ. ಇಲ್ಲಿ ಮಿಡಿತೆಯನ್ನು ತಿಂತದೆ, ಚಿಟ್ಟೆಯನ್ನು ತಿಂತದೆ, ಇಲ್ಲಿ ಬೇರೆ ಬೇರೆ ಹಾತೆ ಅಥವಾ ಸಣ್ಣ ಸಣ್ಣ ಕೀಟಗಳನ್ನೆಲ್ಲ ತಿಂತದೆ. ಹಾಗಾಗಿ ಇಲ್ಲಿ ಏನಾಯ್ತು? ಕವಲಾಗ್ತದೆ. ಇಲ್ಲಿ ಉತ್ಪಾದಕಗಳನ್ನು ತಿನ್ನೋದು ಕೂಡ ಹಾಗೆ ಆಗ್ತದೆ ನೋಡಿ. ಇಲ್ಲಿ ಈ ಚಿಟ್ಟೆ ಹೂವಿನ ಮಕರಂದವನ್ನು ತಿಂತದೆ, ಪರಾಗವನ್ನು ತಿಂತದೆ, ಅದರ ಈ ರೀತಿಯಾದ ಬೇರೆ ಬೇರೆ ಆದಂತಹ ಏನು ಮೂಲಗಳು ಬೇರೆ ಬೇರೆ ಆಗಿರ್ತದಲ್ಲ, ಅದಕ್ಕೋಸ್ಕರ ಇಲ್ಲಿ ಏನಾಗ್ತದೆ? ಕವಲೊಡೆದ ಸರಪಳಿ ಅಥವಾ ಆಹಾರ ಜಾಲ ಉಂಟಾಗ್ತದೆ. ಪುನಃ ವಾಕ್ಯ ರಿಪೀಟ್ ಮಾಡ್ತೇನೆ. ಪ್ರತಿಯೊಂದು ಜೀವಿ ಸಾಮಾನ್ಯವಾಗಿ 2 ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡುತ್ತದೆ. ಹಾಗಾಗಿ ಈ ಸಂಬಂಧವು ಆಹಾರ ಸರಪಳಿಯ ಬದಲು ಆಹಾರ ಜಾಲ ಆಗುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ. ಸಣ್ಣ ಕರುಳನ್ನು ಸಂಪೂರ್ಣ ಪಚನ ಕ್ರಿಯೆಯ ಸ್ಥಳ ಎನ್ನುತ್ತೇವೆ, ಏಕೆ? ಇಲ್ಲಿ ಆನ್ಸರ್ ಹಾಕಿದ್ದೇನೆ ನೋಡಿ. ಸಣ್ಣ ಕರುಳಿನ ಪ್ರಾರಂಭದ ಭಾಗದಲ್ಲಿ ಅನೇಕ ಕಿಣ್ವಗಳು ಬಿಡುಗಡೆಯಾಗಿ ಕೊಬ್ಬು, ಪ್ರೋಟೀನು ಮತ್ತು ಪಿಷ್ಟಗಳ ಅಂತಿಮ ಹಂತದ ಪಚನ ಕ್ರಿಯೆ ನಡೆಯುತ್ತದೆ. ಆದ್ದರಿಂದ ಸಣ್ಣ ಕರುಳನ್ನು ಸಂಪೂರ್ಣ ಪಚನ ಕ್ರಿಯೆಯ ಸ್ಥಳ ಎನ್ನುವರು. ಇಲ್ಲಿಗೆ ನಿಮ್ಮ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ 1 ಅಂಕಗಳ ಎಲ್ಲ ಪ್ರಶ್ನೆಗಳು ಮುಗಿದವು. ನಾನು 1 ಅಂಕದ್ದು ಮತ್ತು 2 ಅಂಕದ್ದು ಮಾತ್ರ ನಿಮಗೆ ಹಾಕುವಂಥದ್ದು. ನಿಮ್ಮ ಪರೀಕ್ಷೆಯ ಮೊದಲು ನಾನು 2 ಅಂಕಗಳದ್ದು ಹಾಕ್ತೇನೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಧನ್ಯವಾದಗಳು.